ಇನ್ನು ತಮಿಳುನಾಡು ಸಿಎಂ ವಿಜಯ್ ಕೊಲ್ಲೂರಿಗೆ ಆಗಮನ. ಮಂಗಳೂರಿನಿಂದ ರಸ್ತೆ ಮಾರ್ಗವಾಗಿ ಬಂದ ಸಿಎಂ ವಿಜಯ್ ಸುಮಾರು 125 ಕಿಲೋಮೀಟರ್ ಕಾರ್ನಲ್ಲಿ ಸಿಎಂ ಪ್ರಯಾಣ ಬೆಳೆಸಿದ್ರು. ಬಿಗಿ ಭದ್ರತೆಯಲ್ಲಿ ಬಂದಿಳಿದ ತಮಿಳುನಾಡು ಸಿಎಂ ವಿಜಯ್ ಕೊಲ್ಲೂರಿಗೆ ಆಗಮನ. ಪೊಲೀಸ್ ಸರ್ಪಗಾವಲಿನೊಂದಿಗೆ ಮಂಗಳೂರಿನಿಂದ ರಸ್ತೆ ಮಾರ್ಗವಾಗಿ ಬಂದಂತಹ ಸಿಎಂ ವಿಜಯ್ ಸುಮಾರು 125 ಕಿಲೋಮೀಟರ್ ಕಾರಿನಲ್ಲಿ ಸಿಎಂ ಪ್ರಯಾಣ ಮಾಡಿದ್ರು. ಬಿಗಿ ಭದ್ರತೆಯಲ್ಲಿ ಬಂದಿಳಿದ ತಮಿಳುನಾಡು ಸಿಎಂ ವಿಜಯ್ ಆಗಮನ ಹಿನ್ನೆಲೆ ಭಕ್ತರಿಗೆ ಬಿಗ್ ಶಾಕ್. ಸಂಜೆ 5 ಗಂಟೆಯವರೆಗೆ ಭಕ್ತರಿಗಿಲ್ಲ ದೇಗುಲ ಪ್ರವೇಶ. ಕಾರಣ ಸಿಎಂ ಬರ್ತಿದ್ದಾರೆ. ದೇಗುಲದ ಸುತ್ತಮುತ್ತ ಭಾರಿ ಪೊಲೀಸ್ ಭದ್ರತೆ ಏರ್ಪಾಡು ಮಾಡಲಾಗಿದೆ. ಕರ್ನಾಟಕದ ಕೊಲ್ಲೂರಿನ ಮೂಕಾಂಬಿಕಾ ದೇವಾಲಯಕ್ಕೆ ಇವತ್ತು ದರ್ಶನಕ್ಕೆ ಬರ್ತಾ ಇರೋದು ಯಾವುದೋ ರಾಜ್ಯದ ತಹಶೀಲ್ದಾರ್ ಅಲ್ಲ, ಒಂದು ರಾಜ್ಯದ ಮುಖ್ಯಮಂತ್ರಿ. ಆ ಮುಖ್ಯಮಂತ್ರಿಗಳು ಬರುವಾಗ ಕರ್ನಾಟಕದ ಪೊಲೀಸ್ ಪ್ರೋಟೋಕಾಲ್ ಪ್ರಕಾರ ಅವರ ಸಂಪೂರ್ಣ ಭದ್ರತೆ ನಮ್ಮ ರಾಜ್ಯದ ಗೃಹ ಇಲಾಖೆಯದ್ದು. ನಾವು ಸ್ವಾಗತ ಮಾಡಬೇಕು, ಅತಿಥಿಗಳನ್ನು ಸತ್ಕರಿಸಬೇಕು, ಇದು ನಮ್ಮ ಸಂಸ್ಕಾರವೂ ಹೌದು. ಹಂಗಂತ ಅವರಿಗೆ ಬಿಗಿ ಭದ್ರತೆ ಕೊಡದಲೇ ಇರೋದಕ್ಕಾಗುತ್ತಾ? ಆಗಲ್ಲ, ಒಪ್ಕೊಳ್ಳೋದಿಲ್ಲ ಕಾನೂನು. ಅವರಿಗೆ ಬಿಗಿ ಭದ್ರತೆಯನ್ನು ಕೊಡಲೇಬೇಕು. ಮಂಗಳೂರಿನಿಂದ ಕೊಲ್ಲೂರುವರೆಗೂ ಕೂಡ ಹೆಲಿಕಾಪ್ಟರ್ಗಳನ್ನು ಬಳಸದೆ ನೇರ ಕಾರು ಪ್ರಯಾಣ ಮಾಡಿದ್ರು. ಸಾಮಾನ್ಯವಾಗಿ ಏನು ಮಾಡ್ತಾರೆ, VVIPಗಳಂತಹ ಕೆಲ ಸ್ಟಾಲಿನ್ ಕೂಡ ಕಾರಲ್ಲಿ ಹಂಗೆ ಪ್ರಯಾಣ ಮಾಡ್ತಿರ್ಲಿಲ್ಲ ಅನ್ನೋ ಭಾವನೆ ನಂದು. ಅಲ್ಲಿಂದಲೇ ಇನ್ಸ್ಟೆಂಟ್ ಆಗಿ ಹೆಲಿಕಾಪ್ಟರ್ ಏನೋ ಬಳಸ್ಕೊಂಡು ಹೋಗ್ತಾ ಇದ್ರೆ. ಆದರೆ ಸುಮಾರು 125 ಕಿಲೋಮೀಟರ್ ಟ್ರಾಫಿಕ್ ಬ್ಲಾಕ್ ಮಾಡುವ ಇರಾದೆ ವಿಜಯರವದ ಅಲ್ಲ. ಕಾರಣ ಅವರ ತಮಿಳುನಾಡಿನಲ್ಲಿ ಆ ತರಹದ ಲಕ್ಷಣಗಳೆಲ್ಲ ಇದ್ದಾವೆ. ಟ್ರಾಫಿಕ್ ಬ್ಲಾಕು, ಟ್ರಾಫಿಕ್ ವೈಲೆನ್ಸ್ಗೆ ಅಷ್ಟು ಆಸಕ್ತಿ ಕೊಡೋರಲ್ಲ ಸಿಎಂ ವಿಜಯ್.